ನಮಸ್ಕಾರ, ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು KVK ಹರ್ಷಕುಮಾರ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ನಮ್ಮ ಪಾಡ್ಕಾಸ್ಟ್ಗೆ. ಮೊದಲಿಗೆ ಒಂದು ಸಣ್ಣ ವಿಚಾರವನ್ನು ತಿಳಿಸ್ಬಿಡ್ತೀನಿ ನಾನು. ನೋಡಿ, ಭಾರತ 1947 ನಂತರ ಏಕತೆಯಾಗಬೇಕು ಇಡೀ ರಾಷ್ಟ್ರ, ಏಕೀಕರಣ ಆಗಬೇಕು ರಾಷ್ಟ್ರದ್ದು ಅಂಥೇಳಿ ಭಾರತದ ರಾಷ್ಟ್ರದ ಏಕೀಕರಣ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗುತ್ತೆ. ಅದರ ಮೂಲ ಉದ್ದೇಶ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಭಾರತದಲ್ಲಿ ಎರಡು ರೀತಿಯ ಭಾರತ ಇದೆ. ಒಂದು, ಈ ದೇಶದಲ್ಲಿ ಉಳ್ಳವರಿಗಾಗಿ ಅಥವಾ ಯಾರು ಪ್ರಭಾವಿಗಳಿದ್ದಾರೆ, ಯಾರು ಅತಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ತಮ್ಮ ಹತ್ತಿರದಲ್ಲಿ ಇಟ್ಟುಕೊಂಡು ಈ ವ್ಯವಸ್ಥೆಯ ಮೇಲೆ ತಮ್ಮ ಶಕ್ತಿಯನ್ನು, ಬಲವನ್ನು ತೋರಿಸುವಂತಹ ತಾಕತ್ತನ್ನು ಹೊಂದಿದ್ದಾರೆ, ಅವರದ್ದು ಒಂದು ರೀತಿ ಭಾರತ. ಮತ್ತೊಂದು ಕಡೆ ಭಾರತದ ಭವಿಷ್ಯಕ್ಕಾಗಿ ಕನಸು ಕಾಣ್ತಾ ಇದೆ ನಿಜ. ಆದರೆ ಆ ಕನಸುಗಳು ಸಾಕಾರಗೊಳ್ಳೋದಕ್ಕೆ ಬೇಕಾಗಿರುವಂತಹ ಪ್ಲ್ಯಾಟ್ಫಾರ್ಮ್, ವೇದಿಕೆ ಇದ್ಯಾವುದೂ ಕೂಡ ಇಲ್ಲ. ಇದೇ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಧ್ವನಿ ಇವತ್ತು ಇಡೀ ದೇಶದಲ್ಲಿ ಹುಂಕಾರವನ್ನೇ ಮಾಡ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಯಾರು ಈ ಕಾಕ್ರೋಚ್ಗಳು ಅನ್ನುವಂತಹ ಪ್ರಶ್ನೆ, ಈ ಕಾಕ್ರೋಚ್ಗಳು ಈ ದೇಶಕ್ಕೆ ಮಾರಕನ ಅಥವಾ ಈ ದೇಶದ ಕನಸನ್ನು ಹೊತ್ತು ಈ ದೇಶದಲ್ಲಿ ದೇಶದ್ರೋಹಿಗಳು ಅಥವಾ ಪಾಕಿಸ್ತಾನದ ಏಜೆಂಟ್ಗಳು ಅಂತ ಇವತ್ತೇನು ಕರೆಸ್ಕೊಳ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಭಾರತದ ಕನಸನ್ನು ಹೊತ್ತುಕೊಂಡು ಇವತ್ತು ಬರ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈವರೆಗೆ ದಮನಕಾರಿಯಾಗಿ ನಡೀತಾ ಇದ್ದಂತಹ ಒಂದು ನೀತಿಯ ಅಡಿಯಲ್ಲಿ ಇಲ್ಲ ಸ್ವಾಮಿ, ನಾವು ಪ್ಯಾರಾಸೈಟ್ಗಳಲ್ಲ, ನಾವ್ಯಾರೂ ಕೂಡ ಕಾಕ್ರೋಚ್ಗಳಲ್ಲ. ನೀವು ಉನ್ನತ ಹುದ್ದೆಯಲ್ಲಿ ಕೂತಿರಬಹುದು ಈ ದೇಶದ್ದು, ಆದರೆ ನಾವು ಈ ದೇಶದ ಪ್ರಜೆಗಳು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಭವಿಷ್ಯ ಇದೆಯಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹರ್ಷ ಸರ್ ಅವರು ನಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹರ್ಷ ಸರ್, ನಿಜವಾಗ್ಲೂ ಈ ಕಾಕ್ರೋಚ್ಗಳು ಅಂತ ನಾವೇನು ಕರಿತಾ ಇದ್ದೀವಿ, ಈ ಕಾಕ್ರೋಚ್ಗಳಿಗೆ ಭವಿಷ್ಯ ಇದೆಯಾ? ಯಾರು ಈ ಕಾಕ್ರೋಚ್ಗಳು ಅಸಲಿಗೆ ಈ ಕಾಕ್ರೋಚ್ಗಳು ದೇಶದ ಬೆನ್ನೆಲುಬವರು. ಇಡೀ ಯುವ ಸಮೂಹ ನಾಳೆ ಮುನ್ನಡೆಸುವಂಥವ್ರು ಅವರು ದೇಶನ. ಅವ್ರನ್ನ ನಾವು ಕಾಕ್ರೋಚ್ಗಳಂತಂದರೆ ಅಂದರೆ ನಿರುದ್ಯೋಗಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಅಥವಾ ಪತ್ರಕರ್ತರು, ಇವ್ರನ್ನ ಕಾಕ್ರೋಚ್ ಅಂತ ವಿಂತ ಮಾಡಿದ್ದದೆಯಲ್ಲ, ಅದೇ ದೊಡ್ಡ ಅಕ್ಷಮ್ಮ ಇದು. ಆದರೆ ಈ ದೇಶ ಕಟ್ಟಬೇಕಾಗಿರುವಂಥ ವಿವೇಕಾನಂದರು ಒಂದು ಕರೆ ಕೊಡ್ತಾರೆ, ನನಗೆ 100 ಜನ ಯುವಕರನ್ನ ಕೊಡಿ. ಎಲ್ಲಿನ ಭಾರತ? ವಿವೇಕಾನಂದರದ ಬಗ್ಗೆ ನಾವು ತಿಳಿಸ್ತಾ ಇದ್ದಂಥದ್ದು ಇಡೀ ವಿಶ್ವಕ್ಕೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದವರು ಅದೇ ಯೂತ್ಗಳನ್ನ ಕಾಕ್ರೋಚ್ ಅಂತ ಕರೆಯೋ ಮಟ್ಟಕ್ಕೆ ಇವತ್ತು ತಲುಪಿದೆ ಅಂತಂದರೆ ಯಾವ ಕಡೆ ಸಾಕ್ತಾ ಇದೆ ದೇಶದಲ್ಲಿ ಇವತ್ತಿನ ದಿನ ಯುವ ಜನತೆಗೆ ಏನೋ ಒಂದು ಭರವಸೆಯ ಕನಸುಗಳನ್ನ ಬಿತ್ತನೆ ಮಾಡಿದ್ರು. ಆ ಕನಸುಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನ್ನ ಪ್ರಶ್ನೆ ಕೇಳಬೇಡ ಅನ್ನೋ ಮಟ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು, ಇವರು ಸೃಷ್ಟಿಸಿರುವಂಥ ವ್ಯವಸ್ಥೆಗಳು ಇವತ್ತು ಅದ್ರ ವಿರುದ್ಧ ದಮನ ಮಾಡಲಿಕ್ಕೆ ನಿಂತ್ಕೊತಾ ಇದೆ. ಅಂದರೆ ಅದನ್ನು ಖಂಡಿಸಬೇಕಾಗ್ತದೆ. ಯಾಕಂತಂದರೆ ಡಿಜಿಟಲ್ ಇಂಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋಂಥದ್ದನ್ನು ತೊಗೊಂಬಂದಂಥದ್ದು, ಆ ಡಿಜಿಟಲ್ ಇಂಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯೂತ್ಸ್ಗಳು ಬಂದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಆಗ್ತಾ ಇರೋಂಥ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಅವರು ಬರ್ತಾ ಇದ್ದಾರೆ ಮುಂದೆ. ಅವ್ರಿಗೆ ರಾಜಕೀಯ ವ್ಯವಸ್ಥೆಯನ್ನು ಕಂಡು ಅವ್ರಿಗೆ ಬೇಜಾರಾಗಿದೆ. ಇವತ್ತಿನ ದಿನ ಒಂದು ಪರ್ಯಾಯ ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಬಂದಾಗ ನಾವು ಸ್ವಾಗತ ಮಾಡಬೇಕು. ಆ ಸ್ವಾಗತ ಮಾಡೋದು ಬಿಟ್ಟು ನಾವು ಅವ್ರ ಅಕೌಂಟ್ನ ನಾವು ಇದು ಮಾಡ್ತೀವಿ, ಹ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಆಗುತ್ತೆ ದುಷ್ಟ ಶಕ್ತಿಗಳು ಅಂತಂದರೆ, ಅಥವಾ ಅವ್ರದ್ದು ಎಕ್ಸ್ ಖಾತೆನ ನಾವು ನಿರ್ಬಂಧ ಮಾಡ್ತೀವಿ ಅನ್ನುವಂಥದ್ದು ಬಂತು ಅಂದರೆ ಎಲ್ಲಿಗೆ ತಲುಪ್ತಾ ಇದ್ದೀವಿ? ವಾಟ್ ಈಸ್ ದ್ಯಾಟ್ ವಿ ಆರ್ ಕನ್ವೇಯಿಂಗ್ ಟು ದ ಔಟ್ಸೈಡ್ ವರ್ಲ್ಡ್? ನಮಗೆ ಗ್ಲೋಬಲ್ಗೆ, ವಿಶ್ವಕ್ಕೆ ಒಂದು ಐಡೆಂಟಿಟಿ ಇದೆ ಭಾರತಕ್ಕೆ, ಏನದು ಭಾವೈಕ್ಯತೆ, ವಿವಿಧತೆಯಲ್ಲಿ ವೈವಿಧ್ಯತೆ ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನು ಇವತ್ತು ವಿದ್ಯಾರ್ಥಿಗಳು ಅವರವ್ರ ಕಾಲೇಜ್ಗಳಲ್ಲಾಗಿರ್ಬೋದು, ಯುವಕರುಗಳು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು. ಅದನ್ನು ಧರ್ಮದ ರೀತಿಯಲ್ಲಿ ಅವ್ರನ್ನ ವಿಂಗಡಣೆ ಮಾಡಿ ಅಥವಾ ಧರ್ಮದ ಅಭಿಮನ್ನು ಅವ್ರಿಗೆ ತುಂಬಿ ಅವ್ರಿಗೆ ಆ ಕಡೆ ಸೆಳೆಯೋದಿದೆಯಲ್ಲ, ಅದು ವಿಷಯಾಧಾರಿತ ಮಾತಾಡದೆ, ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡದೆ ವಿಷಯನ ಡೈವರ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ ದೇಶದಲ್ಲಿ. ಅವ್ರು ಇವತ್ತು ಕೇಳ್ತಾ ಇರುವಂಥದ್ದು ಸರಿ ಇದೆ. ಏನು ಕೇಳ್ತಾ ಇದ್ದಾರೆ? ಅವ್ರು ಕೇಳ್ತಾ ಇರೋದು ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಾಗಿ? ಪ್ರಶ್ನೆ ಪತ್ರಿಕೆ ನೀಡ್ದು ಲೀಕ್ ಆಗಿರುವಂಥದ್ದು ಏನಿದೆ, ಇದು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯನ ಅವ್ರು ಕಿತ್ಕೊಂಡಂಗಲ್ವಾ? ಹೋಗ್ಲಿ, ಇದೇನು ಒಮ್ಮೆ ಆಗಿದ್ರೆ ಕ್ಷಮಿಸೋಣ, ಇದು ಪದೇ ಪದೇ ಆಗಿರುವಂಥದ್ದು ನೀಟು. ಆ ನೀಟನ್ನ ವ್ಯವಸ್ಥೆನ ಒಂದು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಅಂತಂದರೆ ಇದು ರಿಯಲಿ ಇದು ತಲೆ ತಗ್ಸುವಂಥ ವಿಚಾರ.
ಕೂಡಲೇ ಸಂಬಂಧಪಟ್ಟಂಥ ಯೂನಿಯನ್ ಮಿನಿಸ್ಟರ್ ರಾಜೀನಾಮೆ ನೀಡಬೇಕಾಗಿತ್ತು. ಇಲ್ಲ, ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ತುಂಬ ಮುತುವರ್ಜಿ ವಹಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಸಚಿವರು. ನೋಡಿ, ರೈಲ್ವೆ ಆಕ್ಸಿಡೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದ್ದಾವೆ. ರೈಲ್ವೆ ಮಿನಿಸ್ಟ್ರುಗಳು ಬರ್ತಾ ಇದ್ದಾರೆ ಅಂದರೆ ಅವ್ರು ತೋರಿಸ್ತಾ ಇದ್ದಾರೆ, ಎಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಡೆಡಿಕೇಟೆಡ್ ಆಗಿದ್ದೀನಿ, 18 ಗಂಟೆ ನಾನು ಕೆಲಸ ಮಾಡ್ತೀನಿ, ಮಲಗದೇ ಇಲ್ಲ ನಾನು ಅನ್ನೋ ಲೆಕ್ಕಕ್ಕೆ. ಈಗ ನೋಡಿ, ಈಗ ಸದ್ಯಕ್ಕೆ CBI ತನಿಖೆ ಆಗ್ತಾ ಇದೆ. ಯಾಕೆ ನಿಮಗೆ ತನಿಖೆ ಮೇಲೆ ನಂಬಿಕೆ ಇಲ್ವಾ? ಈಗ ಹೇಳಲಾಗ್ತಾ ಇದೆ ಅದೇ ಮಾತನ್ನು. ಯಾಕ್ರಿ ತನಿಖೆ ಆಗ್ತಾ ಇದೆ, ನೀವು ಸುಮ್ಮನೆ ಇರಬೇಕಲ್ವಾ? ಅಂದರೆ ಪ್ರತಿಯೊಂದಕ್ಕೂ ಕೂಡ ಬಾಯಿ ಮುಚ್ಕೊಂಡು ಕೂರುವಂತಹ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇವತ್ತಿನ ದಿನ ಏನಕ್ಕೆ ಅಂದರೆ ಸ್ವಾಯತ್ತತೆ ಸಂಸ್ಥೆಗಳು ಸ್ವಾಯತ್ತತೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದನ್ನು ಕೂಡ ಇಂಡೈರೆಕ್ಟ್ ಶಕ್ತಿಗಳು ಅವನ್ನ ಹಿಡಿದಿಟ್ಟಿದೆ. ಹಾಗಾಗಿ ಅವ್ರ ನಿರ್ದಿಷ್ಟ ಸಮಯದಲ್ಲಿ ಅವ್ರಿಗೆ ಆ ತೀರ್ಪುಗಳು ಬರದೇ ಇರೋವಂಥದ್ದು, ಆ ತನಿಖೆಗಳು ಸಂಪೂರ್ಣಗೊಳ್ಳದೇ ಇರೋವಂಥದ್ದು ವಿಶ್ವಾಸ ಯುವಕರುಗಳು ಕಳ್ಕೊಳ್ತಾ ಇದ್ದಾರೆ. ದೇಶದ ಜನ ಆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ, ನಂಬಿಕೆ ಹೋಗ್ತಾ ಇದೆ ಸ್ವಾಯತ್ತತೆ ಸಂಸ್ಥೆ ಬಗ್ಗೆ. ಇವತ್ತು ಏನೋ ಒಂದು ಬೇರೆ ಒಂದು ಪಕ್ಷದ ಅಜೆಂಡಾಗೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತಾ ಇದೆಯೋ ಅನ್ನೋಂಥ ಬಿಂಬಿತ ಆಗ್ತಾ ಇದೆ ಹೊರತು ಅವನ್ನ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತ ಜನ ನೋಡುವಂಥ ವ್ಯವಧಾನ ಹೊಟ್ಟೋಗಿದೆ ಇವತ್ತಿನ ದಿನ. ಅದೇ ರೀತಿ ಯೂತ್ಸ್ಗಳು ಕೂಡ ಅಷ್ಟೇ. ಈಗ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬೋದು, SIR ಸಂಬಂಧಪಟ್ಟಂಗೆ ಅವ್ರು ತಗೊಂಡಾಗ ಅದನ್ನು ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಅಜೆಂಡಾ ಅವ್ರ ಮ್ಯಾನಿಫೆಸ್ಟೋಲ್ಲಿ ವೆರಿ ಸ್ಪೆಸಿಫಿಕ್ ಆಗಿದೆ. ಒಂದು ಲೆಜಿಟಿಮೇಟ್ ವೋಟ್ನ ಡಿಲೀಟ್ ಮಾಡ್ತು ಅಂದರೆ ಆ ಚೀಫ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ UAPA ಅಡಿಯಲ್ಲಿ ಅವ್ರದ್ದೇ ಪ್ರಕರಣ ದಾಖಲಾತಿ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಅವ್ರ ಪ್ರಣಾಳಿಕೆ. ಯಾಕೆ ಒಬ್ಬ ಲೆಜಿಟಿಮೇಟ್ ವೋಟರ್ ಅವನು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ಅವನು ಮತದಾನದ ಹಕ್ಕು ಪಡ್ಕೊಂಡು ಆ ಲಿಸ್ಟಲ್ಲಿದೆ, ವೋಟರ್ ಲಿಸ್ಟಲ್ಲಿ, ಅದನ್ನ ಏನೋ ಬೇರೆ ರೀತಿಯಲ್ಲಿ SIR ಮತ್ತೊಂದು ಇನ್ನೊಂದು ರೀತಿಯಲ್ಲಿ ಡಿಲೀಟ್ ಆಗುತ್ತೆ ಅಂತಂದ್ರೆ ಅವನು ಮತ್ತೆ ತಿರ್ಗಾ ಅರ್ಜಿ ಕೊಟ್ಟಿದ್ರು ಕೂಡ ಅದನ್ನ ಪರಿಗಣಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ವ್ಯವಸ್ಥೆ, ನ್ಯಾಯಾಲಯದ ವ್ಯವಸ್ಥೆದು ಕೂಡ ಡಿಲೀಟ್ ಆದ್ರೆ ಆಗ್ಲಿ ಬಿಡಿ, ಏನಂತೆ ಮುಂದಿನ ಬಾರಿ ವೋಟ್ ಆಗ್ತದೆ ಅಂತಂದ್ರೆ ಇದು ಎಲ್ಲಿದೀವಿ? ಇದು ಸ್ವಾಯತ್ತತೆ ಸಂಸ್ಥೆ ಅನ್ನುವಂಥದ್ದು CBI ಆಗಿರ್ಬೋದು, ED ಆಗಿರ್ಬೋದು, ಇವರೆಲ್ಲ ಅವರು ಆ ರೀತಿ ವರ್ಕ್ ಕೆಲಸ ಮಾಡ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಜನಕ್ಕೆ ಅಪನಂಬಿಕೆ ಮೂಡಿದೆ. ನಂಬಿಕೆ ಅರ್ಹ ಅಲ್ಲ ಆ ಸಂಸ್ಥೆಗಳು. ಯಾವುದೋ ಒಂದು ಪಕ್ಷಕ್ಕೆ ಸೀಮಿತಗೊಂಡು ಬೇರೆ ಪಕ್ಷದವ್ರ ಮೇಲೆ ED ರೈಡ್ ಆಗ್ತಾ ಇದೆ ಅನ್ನುವಂಥದ್ದು ಈ ರೀತಿ ಬರ್ತಾ ಇದೆ. ಸುದ್ದಿಗಳು, ಸಮಾಚಾರಗಳು ಎಲ್ಲ ಕಡೆ ನಾವು ನೋಡ್ತಾ ಇರೋದ್ರಿಂದ ಇದು ಕಾಣ್ತಾ ಇದ್ದೀವಿ. ಓಕೆ, ಈಗ ಮತ್ತೊಂದು ಕೂಡ ಇದೆ ಇಲ್ಲಿ ನೋಡಿ, ರೈತರ ಹೋರಾಟ ಆಯಿತು, ಪಾಕಿಸ್ತಾನದ ಅಜೆಂಡಾ, ಅಥವಾ ಕೆಲವು ಖಲಿಸ್ತಾನಿಗಳನ್ನ ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ಏನು ಅದೇ ಸಂದರ್ಭದಲ್ಲಿ ನಾವು ನೋಡಿದ್ವಿ NRCCA ಪ್ರೊಟೆಸ್ಟು, ಅಲ್ಲೂ ಕೂಡ ವಿದೇಶಿ ಕೈವಾಡ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಟೂಲ್ ಕಿಟ್ಟು. ಈಗ ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಾವು ನೋಡ್ತಾ ಇರೋದೇನು ಅಂತಂದ್ರೆ, ನೋಡಿ, ಪಾಕಿಸ್ತಾನದವರು 45%, 49% ಜನ ಇದನ್ನ ಲೈಕ್ ಮಾಡಿದ್ದಾರೆ. ಪಾಕಿಸ್ತಾನದವರೇ ಮಾಡಿರೋದು ಇದು ಶುದ್ಧ ಸುಳ್ಳು. ಆದರೂ ಕೂಡ ಇದನ್ನು ಸತ್ಯ ಅಂತ ಯಾರ ಕೈಯಿಂದನೂ ಸಾಬೀತು ಮಾಡೋದಕ್ಕಾಗ್ತಾ ಇಲ್ಲ. ಪೋಷಕರ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ನನ್ನ ಮಗನೂ ಕಾಕ್ರೋಚ್ ಅಂತ ಅನ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಆತಂಕ ಅವರಲ್ಲಿದೆ. ಯಾಕಂದರೆ ಪೇರೆಂಟ್ಸ್ಗಳು ಕೂಡ ವ್ಯವಸ್ಥೆ ವಿರುದ್ಧ ಹೋಗಬೇಡ ನೀನು ಅಂತ ಬಾಯಿ ಮುಚ್ಚಿಸ್ತಾರೆ. ಈ ಸಂದರ್ಭದಲ್ಲಿ ಯುವಕರ ಆಯ್ಕೆ ಯಾವ ರೀತಿಯಾಗಿರಬೇಕು, ಜೊತೆಗೆ ಈ ಬಿಗ್ಗೆಸ್ಟ್ ಅಜೆಂಡಾ ಏನು ಫಾಲ್ಸ್ ಅಜೆಂಡಾ ಏನಿದೆ, ಇದರಿಂದ ಯುವಕರು ಆ ಒಂದು ಯುವ ಸಮೂಹ ಕಾಕ್ರೋಚ್ ಹೊರಗಡೆ ಬರೋದು ಹೇಗೆ? ಅದೇ ಈಗ ಏನಾಗ್ತಾ ಇದೆ, ಸಾಮಾಜಿಕ ಜಾಲತಾಣಗಳಿರೋದ್ರಿಂದ ಅದನ್ನ ಈ ಟ್ರೋಲ್ ಇದನ್ನ ತಗೊಂಡು ಅವರು ಮಾಡ್ತಾ ಇದ್ದಾರೆ. ಕೆಲವು ಸಂಘಟನೆಗಳು ಅಥವಾ ಮತ್ತೊಂದು ಅದು ವಾಟ್ಸಾಪ್ ಯೂನಿವರ್ಸಿಟಿಗಳು ಅವ್ರು ಏನೇನು ಬಿತ್ತನೆ ಮಾಡ್ತಾ ಇರೋದು ಫೇಕ್ ನ್ಯೂಸಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇರುವಂಥದ್ರಲ್ಲಿ ಹೆಚ್ಚು. ಇಮಿಡಿಯೇಟ್ ಕೂಡಲೇ ಎಲ್ಲ ವಾಟ್ಸಾಪ್ ಗ್ರೂಪ್ಗಳಿಗೂ ಹಂಚುವಂಥ ಕಾರ್ಯಗಳು ನಡೀತಾ ಇರುವಂಥದ್ದು ಇಡೀ ದೇಶದಲ್ಲಿ ಆಗ್ತಾ ಇದೆ. ಆದರೆ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು ಇದೆಯಲ್ಲ, ಇದು ನೈಜವಾದ ಯುವಕರುಗಳು. ಇವ್ಯಾವ ಟೂಲ್ ಕಿಟ್ ಯುವಕರುಗಳಲ್ಲ. ಹೌದು, 95% ಅದರಲ್ಲಿ ಇಂಡಿಯನ್ಸೇ ಇರೋದು. ಹೌದು, 95% ಅವ್ರು ಇಂಡಿಯನ್ಸ್ ಇದ್ದಾರೆ. 2 ಕೋಟಿ ಸದಸ್ಯತ್ವಕ್ಕೆ ಅವರು ಆಗಲೇ ದಾಟಿದೆ ಅಂದರೆ ಇದನ್ನ ಫಾಲೋಯರ್ಸು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಡೀ ಯುವಕರುಗಳ ಸಮೂಹ ಏನಿದೆ ಅವರು ನೊಂದಿದ್ದಾರೆ, ಬೆಂದಿದ್ದಾರೆ, ಅವ್ರಿಗೆ ನಿರುದ್ಯೋಗ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳು ಬೇಕಾಗಿದೆ ಅವ್ರಿಗೆ. ಇವತ್ತು ಈ ಡ್ರಾಮಾ ಮಾಡ್ಕೊಂಡು ಓಡಾಡುವಂಥದ್ದು ಅಂಥದ್ದನ್ನ ಅವ್ರು ಬಯಸ್ತಾ ಇಲ್ಲ. ಅವರು ಏನಾದ್ರು ಇದೆಯಾ ನೈಜತೆಯಿಂದ ಹೇಳಿ ಅಂತ ಹೇಳುವಂಥದ್ದು ಬಯಸ್ತಾ ಇರುವಂಥ ಯುವಕರುಗಳು ಸೇರಿ ಮಾಡ್ತಾ ಇರುವಂಥ ಪಕ್ಷ. ಅಫ್ಕೋರ್ಸ್ ತಂದೆ ತಾಯಿಗಳಿಗೆ ಅಂತಂದರೆ ಒಂದು ರೀತಿ ಕಾಕ್ರೋಚ್ ಆತಂಕ. ಕಾಕ್ರೋಚ್ ಅನ್ನೋದು ಸ್ವಚ್ಛ ಭಾರತ ಅಭಿಯಾನ ಅಂತ ತಗೊಂಡಂಥದ್ದೇ ಮೋದಿಯವರು.
ಇವಾಗ ಸ್ವಚ್ಛ ಭಾರತ ಅಭಿಯಾನ ಅಂತ ತಗೊಂಡಾದಾಗ ಫೋಟೋ ತೆಗೆಸ್ಕೊಂಡು ಕಸ ಗುಡಿಸ್ಕೊಂಡು ಫೋಟೋ ಹಾಕ್ಬಿಟ್ರೆ ಅಷ್ಟೇನ ರಾಜಕಾರಣ? ಇವತ್ತು ಸ್ವಚ್ಛ ಭಾರತ ನಿಜವಾಗ್ಲೂ ಆಗಿದೆಯಾ ಅಂತ ಪ್ರತಿಯೊಬ್ಬರು ನಾಗರಿಕರಿಗೂ ಪ್ರಶ್ನೆ ಹಾಕೊಳ್ಬೇಕಲ್ಲ. ಈ ಒಂದು ಈ ಸ್ವಚ್ಛ ಭಾರತ ಸರಿಯಾಗಿ ಆಗಿಲ್ಲ ಅಂದ್ರೆ ಕಾಕ್ರೋಚ್ಗಳೇ ಎದ್ದೊಳೋದು. ಈ ಕಾಕ್ರೋಚ್ಗಳು ಯಾಕೆ ಏನಕ್ಕೆ ಇದಾಗ್ತಾ ಇದೆ? ಇವ್ರ ಸಮಸ್ಯೆ ಏನಾಗ್ತಾ ಇದೆ? ನೀಟಲ್ಲಿ ಆ ಹಗರಣದ ಕ್ರ್ಯಾಕ್ ಮಾಡಲಿಕ್ಕೆ ಏನು ಆಗ್ತಾ ಇದೆ ಅನ್ನೋಂಥದ್ದು ಹುಡುಕ್ತಾ ಇಲ್ಲ, ಆ ರೂಟ್ ಕಾಸ್ಗಳು ಹುಡುಕ್ತಾ ಇಲ್ಲ, ಆ ಸಮಸ್ಯೆಗಳು ಬಗೆಹರಿಸೋ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದ್ರ ಬದಲು ಫಾಲ್ಸ್ ಭರವಸೆಗಳು ಸೃಷ್ಟಿ ಆಗ್ತಾ ಇರೋದು ಅವ್ರಿಗೆ ಇವತ್ತಿನ ಯೂತ್ಸ್ಗಳಿಗೆ ಅವ್ರಿಗೆ ಬೇಜಾರು ತಂದಿರೋದ್ರಿಂದನೇ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಯುಟಿಲೈಸ್ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ಧ್ವನಿಯಾಗಿ ಇಡೀ ದೇಶದ ರಾಜಕಾರಣ ಸುನಾಮಿ ರೀತಿ ಎದ್ದಿದ್ದಾರೆ. ಒಂಥರ ಸುನಾಮಿ ಅಂತ ಹೇಳಬೇಕು, ಆ ರೀತಿ ಎದ್ದಿದ್ದಾರೆ. ಇದನ್ನ ದಮನ ಮಾಡ್ಲಿಕ್ಕೆ ಹೋಯ್ತು ಅಂತಂದರೆ ಯಾವುದೇ ಪಕ್ಷ ಆಗಿರ್ಬೋದು, ಅದು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಮತ್ತೊಂದಿರ್ಬೋದು, ಯುವ ಸಮೂಹನ ದಮನಗೊಳಿಸೋ ನಿಟ್ಟಿನಲ್ಲಿ ಏನಾರು ಇದಾಯಿತು ಅಂದರೆ ಅದು ಹೊಸ ಕ್ರಾಂತಿ ಉದ್ಭವ ಆಗುತ್ತೆ ದೇಶದಲ್ಲಿ. ಈಗ ಬಹಳಷ್ಟು ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತೀನಿ. ಈಗ ನಾವು ನೇಪಾಳದಲ್ಲಿ ನೋಡಿದ್ವಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಜೆನ್ಜಿಗಳು ಸರ್ಕಾರವನ್ನೇ ಬದಲಾವಣೆ ಮಾಡಿಬಿಟ್ರು. ಶ್ರೀಲಂಕಾದಲ್ಲೂ ಕೂಡ ನೋಡಿದ್ವಿ, ಬಾಂಗ್ಲಾದೇಶದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಯಿತು. ಅಲ್ಲಿಯ ಪ್ರಧಾನಿಯವರು ಪಲಾಯನ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ನನಗೇನು ಅನ್ಸತ್ತೆ ಅಂತಂದರೆ, ಆ ಒಂದು ದೇಶಗಳಲ್ಲಿ ನಾವು ನೋಡಿದಾಗ ಧಾರ್ಮಿಕ ಸಂಘರ್ಷ ಅನ್ನುವಂಥದ್ದು ಇರಲಿಲ್ಲ. ಬಟ್ ಭಾರತದಲ್ಲಿ ಅದು ತೀವ್ರತರವಾಗಿ ಈಗ ತಾಂಡವ ಆಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಅರಾಜಕತೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವಂಥದ್ದು ನಮ್ಮದು ಕೂಡ ಉದ್ದೇಶ. ಬಟ್ ಇವತ್ತಿನ ಈ ಪೊಲಿಟಿಕಲ್ ಪಾರ್ಟಿಗಳು ಏನು ಅನುಸರಿಸ್ತಾ ಇದೆ ಮಾರ್ಗಗಳು, ಅಂತಹ ಒಂದು ಸ್ಥಿತಿಗೆ ಕಾರಣ ಆಗಬಹುದಾ? ಇದರ ಜೊತೆಗೆ ಸಾಂವಿಧಾನಿಕ ನೆಲೆಗಟ್ಟಿನಲ್ಲಿ ಈ ಒಂದು ಜೆನ್ಜಿ ಸದ್ಯಕ್ಕೆ ಏನು ಕಾಕ್ರೋಚ್ ಇದೆ ಅದು ಮುನ್ನಡೆಯೋದು ಹೇಗೆ? ಯಾಕಂದರೆ ಶಾಂತಿಯುತ ಪ್ರತಿಭಟನೆ ಅದು ಅವರ ಆಯ್ಕೆ ಆಗತ್ತಾ, ಅಥವಾ ಯಾವ ರೀತಿ ನಾವು ನೇಪಾಳದಲ್ಲಿ ನೋಡಿದ್ವಿ ಅದೇ ರೀತಿ ಮಾರ್ಗವನ್ನು ಅನುಸರಿಸ್ತಾರ? ಮೊದಲನೇದಾಗಿ ಈಗ ಇವ್ರ ಏನು ಕಾಕ್ರೋಚ್ ಜನತಾ ಪಾರ್ಟಿ ಏನು ಅವ್ರದ್ದು ಅಜೆಂಡಾ ಇದೆ, ಶಾಂತಿಯುತವಾದಂಥ ನಾವು ಪ್ರತಿಭಟನೆಯಿಂದ ಮಾಡಬೇಕು ಅನ್ನುವಂಥದ್ದು. ಸದ್ಯಕ್ಕೆ ಸಾರ್ವಜನಿಕವಾಗಿ ಪ್ರತಿಭಟನೆ ಅವ್ರು ಮಾಡ್ತಾ ಇಲ್ಲ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವರ ಅಜೆಂಡಾ ಇದೇನಿದೆ ಮ್ಯಾನಿಫೆಸ್ಟೋಗೆ ಸಂಬಂಧಪಟ್ಟ ಹಾಗೆ ಆ ಹೋರಾಟ ತಗೊಂಡಿರುವಂಥದ್ದಿದೆ. ಇದನ್ನ ಮುಂದೆ ತಗೊಂಡೋಗ್ಬೇಕು ಅಂತಂದರೆ ಅದನ್ನ ಬದ್ಧತೆಯಿಂದ ಆ ನಾಯಕರುಗಳನ್ನ ಆಯ್ಕೆ ಮಾಡಿಕೊಂಡು ಇದು ದಿಕ್ಕು ತಪ್ಪಾರ್ದು. ಈಗ ಅದು ಫಾರ್ಮರ್ಸ್ ಏನು ರೈತರ ಹೋರಾಟ ಇದ್ದಂಥ ಸಂದರ್ಭದಲ್ಲೂ ಅಲ್ಲೂ ದಿಕ್ಕು ತಪ್ಪುವಂಥ ಕೆಲಸ ಮಾಡ್ತಾರೆ. ಒಂದು ನನಗೆ ವಂಡರ್ ಅನಿಸಿದ್ದು, ಸರಿಸುಮಾರು 1.5 ವರ್ಷ 2 ವರ್ಷದವರೆಗೆ ಪ್ರೊಟೆಸ್ಟ್ ನಡೀತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರತಿಭಟನೆ ಹಾದಿ ತಪ್ಪಲಿಲ್ಲ. ಅದೇ ಕಾರಣಕ್ಕೋಸ್ಕರನೇ 3 ಕಾನೂನುಗಳು ವಾಪಸ್ ಪಡ್ಕೊಳ್ಳೋದಕ್ಕೆ ಕಾನೂನುಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ಒಂದು ತಾಳ್ಮೆ ಇವ್ರು ಅನುಸರಿಸೋದಕ್ಕೆ ಸಾಧ್ಯನಾ? 100 ಜನ ಅಲ್ಲಿ ಹುತಾತ್ಮರಾದ್ರು ಕೂಡ. ಹೌದು, ಸರಿಸುಮಾರು 700 ಜನ ರೈತರು ಜೀವ ತೆತ್ತರು. ಇಡೀ ದೇಶಕ್ಕೆ ಅದರಿಂದ ಅನುಕೂಲ ಆಯಿತು, ದೇಶದ ರೈತರುಗಳಿಗೆ ಅದರಿಂದ ಅನುಕೂಲ ಆಯಿತು. ಕಾನೂನನ್ನ ವಾಪಸ್ ಅವ್ರು ಪಡ್ಕೊಳ್ಳುವಂಥ ಒಂದು ಎಲ್ಲ ಕೇಂದ್ರ ಸರ್ಕಾರ ಅವರು ಆ ಧೋರಣೆ ಇತ್ತು ಅವ್ರಿಗೆ, ನಾವು ತಗೊಳ್ಳೋದೇ ಇಲ್ಲ, ನಾವು ಮಾಡಿದ್ದೇ ಸರಿ ಅನ್ನುವಂಥದ್ದನ್ನ ಅದನ್ನ ರೈತರು ತೋರಿಸಿದ್ರು ಯಶಸ್ವಿಯಾಗಿ. ಆದರೆ ರೈತರ ಬಗ್ಗೆ ಅಷ್ಟು ಕಾಳಜಿ ಇರುವಂಥದ್ದು ದ್ವಿಗುಣ ಇನ್ಕಮ್ ಮಾಡ್ತೀನಿ ಅನ್ನುವಂಥ ಸರ್ಕಾರ ಇವತ್ತಿನ ದಿನ ಮತ್ತೊಂದು ಕಡೆ ನೀವು ಬಂಗಾಳಲ್ಲಿ ನೋಡಿದ್ರೆ ಇವತ್ತು ಮತ್ತೊಂದು ಸಮಸ್ಯೆ ಉದ್ಭವ ಆಗಿದೆ. ಅಲ್ಲಿ ಇವತ್ತಿನ ದಿನ ಈ ವ್ಯಾಪಾರಿಗೆ ಸಂತೆಗಳಿಗೆ ಹಸುಗಳನ್ನು ಮತ್ತೊಂದು ತಗೊಂಡೋದಾಗ ಅದು ಹೋಗಿ ನಮಗೆ ಬೇಕಾಗಿಲ್ಲ ಅಂತಂದಾಗ ಮತ್ತೆ ದ್ವಿಗುಣ ಅವ್ರಿಗೇನಾಗುತ್ತೆ, ತಗೊಂಡ್ಬಂದಿದ್ದಾರೆ ಮತ್ತೊಂದಿದೆ ಮಾರಾಟ, ಅದನ್ನ ಸರ್ಕಾರನೇ ತಗೋಬೇಕಲ್ಲ, ನಾವು ಬೇಡಲ್ಲ, ನಾವು ಅದನ್ನ ರಾಷ್ಟ್ರೀಯ ಪ್ರಾಣಿ ಅಂತಲೇ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು. ಅದನ್ನ ಕಷ್ಟ ಸಾಧ್ಯ ಅಲ್ವಲ್ಲ, ಅವ್ರದ್ದು ಅಜೆಂಡಾ ಇರೋದೇ ಆಗಲ್ಲ. ಅದನ್ನು ನಾವು ಮಾಡ್ಲಿಕ್ಕೆ ಅದೇ ರೀತಿ ಈಗ ಈ ಹೋರಾಟನೂ ಕೂಡ ದಿಕ್ ತಪ್ಪಿಸುವಂಥ ಎಲ್ಲ ಕಾರ್ಯಗಳಾಗುತ್ತೆ. ಅದನ್ನ ಇವರು ಸೂಕ್ಷ್ಮವಾಗಿ ಎಚ್ಚೆತ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಯುವಕರುಗಳು ಅದನ್ನ ಹೇಗೆ ಆ ಒತ್ತಡಗಳು ಅವ್ರಿಗಾಗಲೇ ಥ್ರೆಟ್ ಕಾಲ್ ಬರ್ತಾ ಇದೆ ಅಂತ ಹೇಳಿದ್ದಾರೆ, ಏನು ಅವ್ರನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆಗಳು ಬಂದಿದೆ ಅನ್ನುವಂಥದ್ದನ್ನು ಕೂಡ ಸುದ್ದಿ ಸಮಾಚಾರಗಳು ಹೇಳ್ಕೊಂಡಿದ್ದಾರೆ. ಮತ್ತು ಹ್ಯಾಕ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಮತ್ತು ನಿರಂತರವಾಗಿ ನಡೀತಾ ಇರುವಂಥದ್ದು ಹೇಳಿದ್ದಾರೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಒಂದು ಧೈರ್ಯ ಯುವ ಸಮೂಹ ತಗೊಳ್ಬೇಕಾಗತ್ತೆ. ಮತ್ತು ಜೆನ್ಜಿ ಇದೆಯಲ್ಲ, ಜೆನ್ಜಿ ಇವತ್ತಿನ ದಿನ ಅವರು ವಾಸ್ತವತೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ನೈಜತೆ ಇರಬೇಕು ಅವ್ರಿಗೆ ದಿಕ್ ತಪ್ಪಿಸುವಂಥದ್ದು ಅವ್ರಿಗೆ ಈಗ ಇಷ್ಟ ಆಗಲ್ಲ. ಅವ್ರಿಗೆ ಒಂದು ಹಂತದವರೆಗೂ ನಡೀತು, ಈಗ ಆ ರೀತಿ ಇಲ್ಲ. ಈಗ ಜನ್ಸಿ ಕೇಳ್ತಾ ಇರೋದೇನು, ನೀಟು ವಾಟ್ ಈಸ್ ದ ಆ್ಯಕ್ಷನ್ಸ್ ಯು ಹ್ಯಾವ್ ಟೇಕನ್. 2024 ಅದೇ ಆಗಿದೆಯಲ್ಲ, ಈಗಲೂ ಅದಾಗಿದ್ದಲ್ಲ, ವಾಟ್ ಈಸ್ ದ ಆ್ಯಕ್ಷನ್? ಓಕೆ, ಜಡ್ಜಸ್ಸು ಅಗೈನ್ ಇಟ್ ಈಸ್ ಬಿನ್ ಅಪಾಯಿಂಟೆಡ್ ಥ್ರೂ CJI ಅವ್ರನ್ನ ರಾಜ್ಯಸಭಾಗೆ ಹೋಗಬಾರ್ದು.
ಹೌದು. ಅವ್ರ ಅಜೆಂಡಾ ಇದೆ, ಆ್ಯಕ್ಚುಲಿ ಬಿಗ್ಗೆಸ್ಟ್ ಅಜೆಂಡಾ ಅದು. ಬಿಗ್ಗೆಸ್ಟ್ ಅಜೆಂಡಾ ಅದು. ಏಕೆಂತಂದ್ರೆ ಒಂದು ಹೌದು, ಟ್ರಾನ್ಸ್ಪರೆನ್ಸಿ ಇರುವಂತ ನ್ಯಾಯ ಸಂಸ್ಥೆ ಇವತ್ತಿನ ದಿನ ಅದ್ರ ಮೇಲೆ ಅಪನಂಬಿಕೆ ಬಂದ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಕಳೆದ ಅವಧಿಯಲ್ಲಿ ಕೂಡ ಒಬ್ರಿಗೆ ಈಗ ರಾಜ್ಯಸಭಾ ಸದಸ್ಯತ್ವ ಸಿಕ್ತು ಅವ್ರಿಗೆ. ಹಾಗಾದ್ರೆ ಏನ್ ಅನ್ಕೊಬೇಕು? ನಾಳೆ ಇದೇ ರೀತಿ ಅಲ್ಲ, ಒಬ್ರು ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ಒಬ್ಬ ನ್ಯಾಯಾಧೀಶಗೆ ನೀವು ಕೊಡುವಂತಹ ತೀರ್ಪಿನ ಮೇಲೆ ನನಗೆ ನಂಬಿಕೆ ಇಲ್ಲ, ನೀವು ಬೇಡ, ನಿಮ್ಮ ಜಾಗದಲ್ಲಿ ಬೇರೆ ಒಬ್ಬ ನ್ಯಾಯಮೂರ್ತಿಗಳನ್ನ ನೀವು ಶಿಫಾರಸ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ ನ್ಯಾಯಪಾಲಿಕೆ ಎಲ್ಲಿಗೆ ಬಂದಿದೆ? ನ್ಯಾಯಪಾಲಿಕೆ ಅವ್ರಿಗೆ ವೆರಿ ಸ್ಪೆಸಿಫಿಕ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್, ನೀವು ಈಗಾಗಲೇ ಒಂದು ಪಾರ್ಟಿಯ ಅಜೆಂಡಾಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಾ. ನಾವು ಆ ಭಾಗವಹಿಸಿರೋದಕ್ಕೆ ಸಂಬಂಧಪಟ್ಟಂಗೆ ನನಗೆ ಭರವಸೆ ಇಲ್ಲ, ನೀವು ನನಗೆ ಇನ್ನೊಂದು ಪಾರ್ಟಿಯ ಐಡಿಯಾಲಜಿ, ನಿಮ್ಮ ಪಾರ್ಟಿಯ ನೀವು ಯಾವುದೋ ಒಂದು ಪಕ್ಷಕ್ಕೆ ಹೋಗಿರೋಂಥದ್ದು, ಕಾರ್ಯಕ್ರಮಕ್ಕೆ ಹೋಗಿರೋಂಥದ್ದು, ಅದ್ರ ಪಾರ್ಟಿಯ ಐಡಿಯಾಲಜಿ ಬೇರೆ ಇದೆ, ನಮ್ಮ ಪಾರ್ಟಿಯ ಐಡಿಯಾಲಜಿ ಬೇರೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ನ್ಯಾಯ ಕೊಡ್ತೀರಾ ಅನ್ನೋ ಭರವಸೆ ನನಗಿಲ್ಲ ಅನ್ನುವಂಥದ್ದನ್ನು ಅವರು ನ್ಯಾಯಾಲಯದಲ್ಲಿ ತಿಳಿಸಿದ್ದಾರೆ. ಅಂದರೆ ಅಲ್ಲಿಗೆ ಸ್ಪಷ್ಟ ಆಗ್ತಾ ಇದೆ, ನ್ಯಾಯಾಲಯದಲ್ಲೂ ಎಲ್ಲೋ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ದೊಡ್ಡ ರಾಜಕೀಯ ಒಬ್ಬರು ಅವ್ರ ರಾಜಕಾರಣಿಗೇ ಅವ್ರಿಗೆ ಈ ರೀತಿ ಆತಂದರೆ ಇನ್ನು ಸಾಮಾನ್ಯ ಜನರಿಗೆ ಏನು? ಈ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಯಾವತ್ತೂ ಕೂಡ ಅದು ಸ್ವತಂತ್ರವಾಗಿರಬೇಕಾಗತ್ತೆ. ಆ ಸ್ವತಂತ್ರವಾಗಿ ಆ ಜನರಿಗೆ ಆ ನಂಬಿಕೆ ಬರಬೇಕು, ನಮ್ಗೆ ಎಲ್ಲೋದ್ರೂ ಕೊನೆಗೆ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತಪ್ಪ ಅನ್ನೋಂಥ ಭರವಸೆ ಅವ್ರಿಗಿರಬೇಕು. ಅಲ್ಲ, ಈ ವಿಚಾರದಲ್ಲಿ ನ್ಯಾಯಪಾಲಿಕೆ ತನ್ನ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದು ಅಂತ ನಾನು ಕೂಡ ಅಂದ್ಕೊಳ್ತೀನಿ. ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತ. ಬಟ್ ಈಗ ಮತ್ತೊಂದು ಕಡೆ ಪೇರೆಂಟ್ಸ್ ಏನು ಅನ್ಕೊಳ್ತಾರೆ ಅಂತಂದರೆ, ಇವನ ಜೀವನನೇ ಇವನಿಗೆ ಸುಧಾರಿಸ್ಕೊಳ್ಳೋಕ್ಕಾಗಿಲ್ಲ, ಮನೆಯಲ್ಲಿ ಇವನಿಗಿನ್ನೂ ಸರಿಯಾಗಿ ಜವಾಬ್ದಾರಿಗಳೇ ಬಂದಿಲ್ಲ ಅಂತ ತುಂಬ ಮಕ್ಕಳಿಗೆ ಹೇಳ್ತಾರೆ. ಬಟ್ ಅಂತ ಎಲ್ಲ ಹೆತ್ತವರಿಗೂ ಕೂಡ ಆ ಯುವಕರು ಕೂಡ ಈ ದೇಶದ ಜವಾಬ್ದಾರಿಯನ್ನು ಹೊರಬಲ್ಲರು ಅನ್ನುವಂತಹ ಒಂದು ಭರವಸೆಯನ್ನು ಮೂಡಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಅವು ಯುವಕರುಗಳಿಗಿದೆಯಲ್ಲ, ಇವತ್ತಿನ ದಿನ ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಒಂದು ಕಾಡ್ತಾ ಇರುವಂಥದ್ದು. ಆ ಒಂದು ವಿದ್ಯಾವಂತರಾಗಿದ್ದಾರೆ, ತಿಳ್ಕೊಂಡಿದ್ದಾರೆ, ಹೆಚ್ಚು ಮಾಹಿತಿಗಳು ಅವ್ರಿಗೆ ಇದೆ ಈಗ. ಮತ್ತು ಅದ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ಸ್ ಎಲ್ಲ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಪೋಷಕರಿಗಿಂತ ಹೆಚ್ಚು ಮಾಹಿತಿ ಇವತ್ತಿನ ಯುವ ಜನತೆಗಿದೆ, ಜನ್ಸಿಗಿದೆ. ಅವ್ರು ಯಾವುದು ತಪ್ಪು ಯಾವುದನ್ನು ಸರಿ ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ಅವ್ರ ಪೋಷಕರಿಗೆ ಜಾಗೃತಿ ಮೂಡಿಸುವಂಥ ಮಟ್ಟಕ್ಕಿದ್ದಾರೆ ಇವತ್ತಿನ ದಿನ. ಏನಂದರೆ ಅವ್ರಿಗೆ ಇವತ್ತಿನ ದಿನ ಆ ಯುವ ಸಮೂಹಕ್ಕೆ ಉತ್ತಮ ನಾಯಕತ್ವ ಸಿಕ್ಕಿ, ಆ ನಾಯಕತ್ವದ ಜೊತೆಗೆ ಉತ್ತಮ ಸಂಘಟನೆ ಜೊತೆಗೆ ಕೈ ಜೋಡಿಸ್ತು ಅಂತಂದರೆ ದೇಶದ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನುವಂಥ ಮನವರಿಕೆ ಆಗಿದೆ. ಆ ನಿಟ್ಟಿನಲ್ಲೇ ಇವತ್ತು ಇಡೀ ಜೆನ್ಸಿ ಎದ್ದು ನಿಂತಿದೆ. ಈ ವ್ಯವಸ್ಥೆ ಬೇಡ, ನಮಗೆ ಬೇಕಾಗಿರುವಂಥದ್ದು, ಯುವ ಸಮೂಹಕ್ಕೆ ಬೇಕಾಗಿರುವಂಥದ್ದು ಭ್ರಷ್ಟಾಚಾರ ಮುಕ್ತ ಭಾರತ ಬೇಕಾಗಿದೆ. ಅದನ್ನು ಹೇಳ್ಬಿಟ್ಟೆ ಇವರು ಅಧಿಕಾರಕ್ಕೆ ಬಂದಿದ್ದು ಅಲ್ಲ. ಈಗ ಬಿಜೆಪಿ ಹೇಳ್ತಾ ಇರೋದೇನಂದ್ರೆ, ನಮಗೆ ಕಾಕ್ರೋಚ್ ಮುಕ್ತಾನೆ ಬೇಕು, ನಾವು ಹಿಟ್ ಯೂಸ್ ಮಾಡ್ತೀವಿ, ಆ ಕಾಕ್ರೋಚ್ಗಳನ್ನು ಕೊಂದು ಅದು ತಪ್ಪು. ಅವ್ರು ಮಾಡ್ತಾ ಇರೋಂಥದ್ದೇ ತಪ್ಪು. ಅದು ಕಾಕ್ರೋಚ್ಗಳನ್ನು ನೀವು ಮಾಡ್ತಿದ್ದೀವಿ ಅಂತ ನೀವು ಸೃಷ್ಟಿ ಮಾಡಿರೋ ವ್ಯವಸ್ಥೆನೇ ಅದು. ನೀವು ಮಾಡಿರೋ ವ್ಯವಸ್ಥೆ ಸೃಷ್ಟಿ ಮಾಡಿರೋದು ವಿರುದ್ಧ ಎದ್ದಿಂತಿರೋ ಯುವ ಪಡೆ ಅದು. ಆ ಯುವ ಪಡೆಗಳನ್ನ ನಾವು ಕಾಕ್ರೋಚ್ ಮಾಡ್ತೀವಿ, ಹಿಟ್ ಮಾಡ್ತೀವಿ ಅಂತಂದರೆ ನೀವು ಫಸ್ಟ್ ಕೇಳಿಸುವಂಥ ಮನಸ್ಥಿತಿ ನೀವು ಇಟ್ಕೋಬೇಕು. ಯುವಕರದ್ದು ಏನು ಸಮಸ್ಯೆ ಅಂತ, ಯಾಕೆ ದೂರ ಇದೇ ಯುವ ಸಮೂಹದ ಮತಗಳನ್ನ ಪಡ್ಕೊಂಡಾಗ ಚೆನ್ನಾಗಿತ್ತು ನಿಮಗೆ. ಅವಾಗ ಭರವಸೆಗಳು ಭಾಳ ಚೆನ್ನಾಗೇ ಇತ್ತು. ಮೋದಿ 3.0 ಅಂತ ಕೊಟ್ಟಿದ್ದಾಗ ನೀವು ಒಂದೊಂದು ಪ್ರಣಾಳಿಕೆಗಳು ನೋಡಿದ್ರೆ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಅಂದಂಥದ್ದು, ತದನಂತರದಲ್ಲಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಅಂದಂಥದ್ದು, 3.0 ಅಂತಂದಂಥದ್ದು ವರ್ಷನ್ಸ್ಗಳಲ್ವಾ. ಈಗ ಸಾಫ್ಟ್ವೇರ್ ವರ್ಷನ್ಸ್ಗಳು ಹೇಗೆ ಬದಲಾವಣೆ ಆಯಿತು ಅದೇ ರೀತಿ ನೀವು ವರ್ಷನ್ಸ್. ಬಟ್ ನೀವು ಯಾಕೆ ಈ ವರ್ಷನ್ಸ್ ತೊಗೊಳ್ತಾ ಇದ್ದೀರಾ? ಜನ್ಸಿ ಮೇಲೆ ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ರೆ, ಅವ್ರು ಹೇಗೆ ಹಕ್ಕು ಕೇಳ್ತಾ ಇರೋದು ಸರಿ ಇಲ್ಲ ಅಂತೇಳಿ ಅದು ಬಿಟ್ಬಿಟ್ಟು ಹಿಟ್ ತೊಗೊಂಡು ನೋಡಿತೀವಿ, ಅದು ತೊಗೊಂಡು ನೋಡಿ, ಅದಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅದು. ಅದು ವಿಶೇಷವಾಗಿ BJP ಸಂಸ್ಕೃತಿ ಅದಾಗಿರಬಾರ್ದು. ದೇಶಭಕ್ತರು ಮತ್ತು ದೇಶದ ಬಗ್ಗೆ ಬಹಳ ಅಭಿಮಾನ ಇರುವಂಥದ್ದು ದೇಶದ ಯುವಕರುಗಳಿಗೆ ಸಂಬಂಧಪಟ್ಟಾಗೆ ನಾವು ನೋಡಿ ನಮ್ಮ ದೇಶದ ಪ್ರಧಾನಿಯವರು ಯಾವುದೇ ಡಿಸಿಷನ್ಗಳನ್ನ ತಗೊಂಡ್ರು ಕೂಡ ದೇಶಕ್ಕೋಸ್ಕರನೇ ತಗೊಂಡಿರ್ತಾರೆ ಅಂತ ನೋಡಿ. NRC CA NPR ಯಾರಿಗೆ ಬೇಕು ಯಾರಿಗೆ ಬೇಡ ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿಲ್ಲ, ಕಾನೂನನ್ನು ಹೊರತಂದರು. ಜೊತೆಗೆ ನಾವು ಅದಾದ ಮೇಲೆ ರೈತರ ಹೋರಾಟ ನೋಡಿದ್ವಿ, 3 ಕಾನೂನುಗಳೇನು ತಂದರು, ಕೃಷಿ ಕಾನೂನುಗಳನ್ನು. ಅದಕ್ಕೂ ಸಂಬಂಧಪಟ್ಟಂತೆ ರೈತರ ಜೊತೆಗೆ ಎಲ್ಲೂ ಕೂಡ ಯಾಕೆ ತರ್ತಾ ಇದ್ದೀವಿ ಅದನ್ನು
ಅದು ಕೂಡ ಡಿಸ್ಕಸ್ ಆಗಲಿಲ್ಲ. ಈಗಲೂ ಕೂಡ ಅಷ್ಟೇ, ನಮಗೆ ಮುಕ್ತ ಆಗಬೇಕಷ್ಟೇ ಈಗ. ಅದೇ ಈಗ ದಿಸ್ ವೆರಿ ಡೇಂಜರಸ್ ಟು BJP. ಡೆಫಿನೆಟ್ಲಿ ಇಟ್ ಈಸ್ ವೆರಿ ಡೇಂಜರಸ್ ಟು ಬಿ ಜೆ ಪಿಗೆ ಇದು ಅವ್ರು ಅಂದ್ಕೊಂಡಿರಲಿಲ್ಲ. ಯುವ ಸಮೂಹ ಈ ರೀತಿ ನಮ್ಮನ್ನು ಪ್ರಶ್ನೆ ಮಾಡುತ್ತೆ ಅನ್ನುವಂಥದ್ದನ್ನು ಅವ್ರು ಭಾವಿಸ್ಕೊಂಡೇ ಇರಲಿಲ್ಲ. ಈ ರೀತಿ ಸಂಘಟಿತರಾಗ್ತಾರೆ ಅನ್ನುವಂಥದ್ದು ಅವ್ರು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಅಂದ್ಕೊಂಡಿದ್ದು ರಾಜಕೀಯ ಪಕ್ಷಗಳಿಂದ ನಾವು ವಿರೋಧಗಳನ್ನೆಲ್ಲ ನಾವು ನೋಡಿ ನಿಭಾಯಿಸಿದ್ದೀವಿ ಅನ್ನುವಂಥ ಆ ಒಂದು ಹುಂಬತನದಲ್ಲಿದ್ದರು. ಆದರೆ ಇವತ್ತಿನ ದಿನ ಯುವ ಸಮೂಹ ಏನಾಗೋಯ್ತು, ಅವರ ಸಮಸ್ಯೆಗಳನ್ನ ಸಂಘಟಿತರಾದ್ರಲ್ಲ, ಎಲ್ಲರ ಸಮಸ್ಯೆ ಒಂದೇ ಆಗಿತ್ತು. ಅದು ನಿರುದ್ಯೋಗ ಸಮಸ್ಯೆ ಮತ್ತು ನೀಟ್ ಸಮಸ್ಯೆ. ಸೊ ಈ ಇದನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿ ಇಷ್ಟು ಒಂದು ಕಡಿಮೆ ಅವಧಿಯಲ್ಲಿ ಮೇ 15 ಶುರುವಾದಂಥದ್ದು ಇವತ್ತು ಅಷ್ಟೊತ್ತಿಗಾಗಲೇ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಅದು ಸೃಷ್ಟಿಯಾಗಿದೆ ಅಂತಂದರೆ, ಒಂದು ಆಡಳಿತ ಪಕ್ಷವಾಗಿ ಅವರು ಏನೋ ನಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನೋಂಥದ್ದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಬಗೆಹರಿಸಬೇಕು, ಏನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಚಿಂತನೆ ಮಾಡಬೇಕಾಗಿತ್ತು. ನೀವು ಅದನ್ನು ಚಿಂತನೆ ಮಾಡದೆ ಅವ್ರು ಮಾಡ್ತಾ ಇರುವಂಥ ಕಾರ್ಯ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಳಸ್ಕೊಂಡು ಅವ್ರು ಮಾಡ್ಕೊಂಡಿರುವಂಥ ವೇದಿಕೆಯನ್ನು ನಾವು ಅದನ್ನೇ ನಾಶ ಮಾಡಲಿಕ್ಕೆ ಹೋಗ್ತೀವಿ. ಈಗ ನೋಡಿ, ಟ್ವಿಟ್ಟರು ಹೋಯ್ತು, ಎಷ್ಟು ಸರಿ, ಟ್ವಿಟ್ಟರು ಹೋಯಿತು, ಇನ್ಸ್ಟಾಗ್ರಾಮ್ ಹೋಯಿತು, ಫೇಸ್ಬುಕ್ಕು ಕೂಡ ಹೋಯಿತು. ಯಾವ ಪ್ಲ್ಯಾಟ್ಫಾರ್ಮ್ಗಳನ್ನು ಅವರು ತುಂಬ ಅಸ್ತ್ರವಾಗಿ ಮಾಡ್ಕೊಂಡಿದ್ರು, ಅವರು ಅದೇ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರಿಗೆ ಕಡಿವಾಣ ಆಯಿತು. ಈಗ ನೆಕ್ಸ್ಟು ಗ್ರೌಂಡಲ್ಲಿ ಏನಾದರೂ ಬಂದಿದ್ದೇ ಆದರೆ ಇದು ಬಹಳ ಡೇಂಜರ್ ಆಗುತ್ತೆ ಬಿಜೆಪಿಗೆ. ಪ್ರಸ್ತುತ ಪ್ರತಿಯೊಂದು ಸರ್ಕಾರಗಳಿಗೂ ಕೂಡ ನೋಡಿ ಮಹಾರಾಷ್ಟ್ರದಲ್ಲಿ ಕೂಡ ಲಾಠಿ ಚಾರ್ಜ್ ಆಗುತ್ತೆ ನಿರುದ್ಯೋಗಿ ಯುವಕರ ಮೇಲೆ. ಬಿಹಾರದಲ್ಲೂ ಕೂಡ ನೋಡಿದ್ವಿ, ಅಟ್ಟಾಡಿಸಿ ಹೊಡೆದ್ರು. ಮತ್ತೊಂದು ಕಡೆ UPಯಲ್ಲೂ ಕೂಡ ಆಯಿತು. ನಮ್ಮ ಕರ್ನಾಟಕದಲ್ಲೂ ಕೂಡ ಅಟ್ಟಾಡಿಸಿ ವಿದ್ಯಾರ್ಥಿಗಳ ಮೇಲೆ ದಾಳಿಗಳಾಯಿತು, ಅಂದರೆ ಲಾಠಿ ಚಾರ್ಜ್ ಆಯಿತು. ಇದೆಲ್ಲವೂ ಕೂಡ ಈ ಸರ್ಕಾರಗಳಿಗೆ ಮಾರಕ ಸಾಧ್ಯನಾ? ಅದೇ ಈಗ ಈ ಒಂದು ಹೋರಾಟನ ಹತ್ತಿಕ್ಕಲಿಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಅಷ್ಟು ಸುಲಭವಾಗಿ ಅವ್ರನ್ನ ಪರಿಗಣಿಸ್ಲಿಕ್ಕೆ ಆಗಲ್ಲ. ಅಂದರೆ ಯುವ ಜನತೆಯನ್ನು ನಾವು ನಿಭಾಯಿಸ್ಬಿಡ್ಬೋದು ಅಂತಂದರೆ ಅದು ಕಷ್ಟ ಇದೆ. ಯಾಕಂದರೆ ಅವರು ಸಂಘಟಿತರಾಗ್ತಾ ಇದ್ದಾರೆ. ಆ ಸಂಘಟಿತರಾಗುವಂಥದ್ದನ್ನ ತಡಿಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇರುವಂಥದ್ದಕ್ಕೋಸ್ಕರನೇ ಈ ಟ್ವಿಟ್ಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಯಾಕೆ ಭಯ? 56 ಇಂಚು ಪ್ರಧಾನಿಗಳಿಗೆ ಯುವಕರುಗಳಿಗೆ ಬರ್ತಾ ಇರುವಂಥದ್ದು ಅವ್ರೊಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾವು ವೆಲ್ಕಮ್ ಮಾಡಬೇಕು. ಅವ್ರು ಯಾವ ಹೋರಾಟನೂ ಮಾಡಿಲ್ಲ, ಫೀಲ್ಡ್ಗಳದ್ದು ಅವರು ಏನು ಸಾರ್ವಜನಿಕವಾಗಿ ಹೋರಾಟ ಯಾವುದು ಮಾಡಿಲ್ಲ ಇನ್ನೂ ಇದುವರೆಗೂ. ಅವ್ರು ಏನಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ತಗೊಂಡು ಅಭಿಯಾನ ಮಾಡಿದ್ದು. ಅಷ್ಟಕ್ಕೆ ನೀವು ಎದುರು ಬಿಟ್ರೆ ಹೇಗೆ? ಈಗ ಒಂದು ನಮಗೆ ಗೊತ್ತಾಗದಿರೋದು ಸರ್, ಇದೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಫ್ರೀ ಇಂಟರ್ನೆಟ್ ಸಿಗುತ್ತೆ ಇತ್ತೀಚೆಗೆ, ಹಂಗಾಗಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು, ವೇದಿಕೆ ಆಯಿತು, ಇಷ್ಟೊಂದು ಮಟ್ಟದಲ್ಲಿ ಅವರಿಗೆ ಬೆಂಬಲ ಸಿಕ್ತು. ಬಟ್ ಇದು ಗ್ರೌಂಡಲ್ಲಿ ಸಾಧ್ಯನೇ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಇದೆ. ಹೇಗ್ರಿ ಸಾಧ್ಯ? ಇವರೆಲ್ಲ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಏನೋ ಮೊಬೈಲಲ್ಲಿ ಫ್ರೀ ಇರ್ತಾರೆ, ಮಾಡಿರ್ತಾರೆ ಅಂತ. ಇಲ್ಲ, ಅವರು ಅದನ್ನು ಅಂದ್ಕೊಳ್ತಾ ಇರೋ ರೀತಿನೇ ತಪ್ಪಿದೆ. ಯಾಕೆಂತಂದರೆ ಯೂತ್ಸ್ ಗೆಟ್ ಕನೆಕ್ಟೆಡ್ ಈಸಿಲಿ. ಸೊ ಯುವ ಸಮೂಹನೇ ಆ ರೀತಿ ಇದೆ. ಯುವ ಸಮೂಹಕ್ಕೆ ಅನೇಕ ಕ್ರಾಂತಿಗಳು ಇವತ್ತಿನ ದಿನ ಆಗ್ತಾ ಇರುವಂಥದ್ದು ಯೂತ್ಸು ಇಂದನೇ. ಅದು ಕಾರ್ಮಿಕರಿರ್ಬೋದು, ಮಹಿಳೆಯರಿರ್ಬೋದು. ಇದು ಎಲ್ಲ ಕಡೆ ಒಂದಲ್ಲ ಒಂದು ರೀತಿ ಕೇಂದ್ರ ಸರ್ಕಾರ ವಿಫಲ ಆಗ್ತಾ ಇದೆ. ಅದು ರೈತರದ್ದು ಹೋರಾಟ ಇರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ರೆಸ್ಲರ್ಸ್ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಹೋರಾಟ ನಡೀತು. ಏನು ಅವ್ರು ಕೇಳಿದ್ದು ಸೆಕ್ಷುಲಿ ಏನು ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅದಕ್ಕೆ ಧ್ವನಿ ಎತ್ತಿದ್ರು, ಹೋರಾಟ ನಡೀತು. ಎಲ್ಲಿ ಮತ್ತೆ ಹಾಗಾದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋವಂಥ ಟ್ಯಾಗ್ಲೈನ್ ಇದೆಯಲ್ಲ, ಆ ಟ್ಯಾಗ್ಲೈನನ್ನು ಹಾಗಾದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಯೂತ್ ಕಾ ಸಾಥ್ ಅಂತ ಹೇಳ್ಬೇಕಲ್ಲ. ಈಗ ಅದು ಯಾಕೆ ಬರ್ತಾ ಇಲ್ಲ? ಯಾಕೆ ಮೌನ? ಅದನ್ನೇ ನಾನು ಹೇಳಿದ್ದು. ಒನ್ ವೇ ಸರ್ಕಾರ ಆಗ್ತಾ ಇದೆ. ಅದಕ್ಕೇನು ಇಷ್ಟ ಆಗುತ್ತೋ ಅದನ್ನು ಕೇಳಿಸ್ಕೊಳ್ತೇನೆ, ಅದು ಬಿಟ್ಟರೆ ಬೇರೆ ಏನು ನನಗೆ ಬೇಕಿಲ್ಲ, ನಾನು ಮಾಡಿದ್ದೆ ಸರಿ ಅಂತ ಒಂದು ಧೋರಣೆ ತಗೊಳ್ತಾ ಇರೋವಂಥದ್ದು ಇದೆಯಲ್ಲ, ಇದು ಜಾಸ್ತಿ ದಿನ ನಡೆಯುತ್ತೆ. ಈಗ ಮತ್ತೊಂದು ಕೂಡ ನಾವು ನೋಡ್ತಾ ಇದ್ದೀವಿ ಸರ್, ರಾಜಕಾರಣ ಮೊದಲೊಂದು ಸಮಯ ಇತ್ತು. ನಮ್ಮೂರಲ್ಲಿ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ವೆಲ್ ಎಜುಕೇಟೆಡ್ಡು, ಅವ್ನು ನಮಗೋಸ್ಕರ ಧ್ವನಿ ಎತ್ತುತ್ತಾ ಇದ್ದಾನೆ, ಹೋರಾಟಕ್ಕೆ ಬರ್ತಾ ಇದ್ದಾನೆ ಅಂತಂದರೆ ಜನ ಆತನ ಆ ಒಂದು ಹೋರಾಟದ ಏನು ಸಂಘರ್ಷದ ಶಕ್ತಿ ಏನಿದೆ ಅದನ್ನು ನೋಡಿ, ಇಲ್ಲ ಇವನು ನಮ್ಮ ಲೀಡರ್ ಆಗಬೇಕು ಅಂತ ಲೀಡರ್ ಮಾಡ್ತಾ ಇದ್ರು, ಅವನು ಕೂಡ ಆಗ್ಬಿಡ್ತಾ ಇದ್ದ. ಅತಿ ದೊಡ್ಡ ಲೀಡರ್ಗಳನ್ನ ನೋಡಿದ್ದೀವಿ ನಾವು ಇವತ್ತು, ಆ ನೆಲಮಟ್ಟದಿಂದ ಗ್ರೌಂಡ್ ಝೀರೋದಿಂದ ಬಂದು. ಬಟ್ ಇವತ್ತಿನ ಸಿಚುವೇಶನ್ನಲ್ಲಿ ಯಾರ ಹತ್ರ ದುಡ್ಡಿದೆ,
ಯಾರ ಹತ್ರ ತುಂಬ ದೊಡ್ಡ ಬಿಗ್ಗೆಸ್ಟ್ ಒಂದು ಪೊಲಿಟಿಕಲ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋ ಪೀಪಲ್ಸ್ ಇದ್ದಾರೆ, ಅವ್ರಿಗೆ ಮಾತ್ರ ಸಾಧ್ಯ ಆಗ್ತಾ ಇದೆ. ದುಡ್ಡಿಲ್ಲದೇನೆ ರಾಜಕಾರಣಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸಿಸ್ಟಮ್ ಈಗ ಕ್ರಿಯೇಟ್ ಆಗಿಬಿಟ್ಟಿದೆ, ಬಿಲ್ಡ್ ಆಗಿದೆ. ಬಟ್ ಈ ಒಂದು ಜೆನ್ಜಿ ಮತ್ತೆ ಈ ಏನು ಕಾಕ್ರೋಚ್ ಪಾರ್ಟಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಕಾಕ್ರೋಚ್ಗಳಿಗೆ ಅದನ್ನು ಡೆಮಾಲಿಷ್ ಮಾಡೋದಕ್ಕೆ, ಅದರ ಮೇಲೆ ಪ್ರಜಾಪ್ರಭುತ್ವ, ನಿಜವಾದ ಪ್ರಜಾಪ್ರಭುತ್ವ ಏನಿದೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಇಟ್ ಈಸ್ ಪಾಸಿಬಲ್ ಆರ್ ನಾಟ್? ಖಂಡಿತವಾಗ್ಲೂ ಪಾಸಿಬಲ್ ಇದೆ. ಏನಕ್ಕೆ ಅಂತಂದರೆ ಈಗ ಅದು ಒಂದು ವೋಟ್ನ ಧರ್ಮದ ರೀತಿ ಅಥವಾ ಜಾತಿ ರೀತಿ ಈ ರೀತಿ ವಿಂಗಡಣೆ ಆಗಿರುವಂಥದ್ದು. ಅದು ಮತ್ತು ಮತದಾರರನ್ನ ಆಮಿಷ ಒಡ್ಡಿ ಮತ ಕೊಂಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಉದ್ಭವ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕುಟುಂಬ ರಾಜಕಾರಣ, ಇದು ಇಡೀ ದೇಶದಲ್ಲಿ ಇದೆ, ಪ್ರತಿ ಪಾರ್ಟಿಯಲ್ಲೂ ಇದೆ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಇದಕ್ಕೆ ಪರ್ಯಾಯವಾದಂಥ ಒಂದು ಸಿಸ್ಟಮ್ನ ಹುಡುಕ್ತಾ ಇದ್ದಾರೆ ಇಡೀ ದೇಶದ ಯುವ ಜನತೆ. ಅವರು ಇವತ್ತು ಯಾವಾಗ ಸಾರ್ವಜನಿಕರು ಧ್ವನಿ ಎತ್ತಾ ಇಲ್ಲ ಅಂದಾಗ ಯುವಕರು ಧುಮುಕಿದ್ದಾರೆ. ಇದನ್ನ ನಾವು ಪರಿಗಣಿಸ್ಕೋಬೇಕು. ನಾಯಕತ್ವ ಗುಣ ಪ್ರತಿಯೊಬ್ಬರಲ್ಲೂ ಇದೆ, ಆದರೆ ದುಡ್ಡಿಲ್ಲ ಅನ್ನೋಂಥದ್ದು ಒಂದು ಯೋಚನೆ ಇರುತ್ತೆ. ಆದರೆ ಇವತ್ತು ತಮಿಳ್ನಾಡಲ್ಲಿ ಟಿವಿಗೆ ಬಂದಂಥದ್ದು ಇರ್ಬೋದು, ಅದು ಯಾರೇನು ಖರ್ಚು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದು ಪ್ರಶ್ನೆ ಅಲ್ಲ. ಅವ್ರಿಗೆ ಬೇಕಾಗಿದ್ದದ್ದು ಬದಲಾವಣೆ. ಹೌದು, ಅವರು ಈ ಹಳೆಯ ರಾಜಕಾರಣದಿಂದ ಒಂದು ಬದಲಾವಣೆ, ಆ ಬದಲಾವಣೆಗೆ ಈ ಕಾಕ್ರೋಚ್ಗಳು ಯಾವ ನಡೆಯನ್ನು ಅನುಸರಿಸಬೇಕು? ಯಾವ ನಡೆ ಅನುಸರಿಸಬೇಕು ಅಂತಂದರೆ ಅವರು ವಿದ್ಯಾರ್ಥಿ ಸಮೂಹನ ಒಗ್ಗೂಡಿಸ್ಕೋಬೇಕಾಗತ್ತೆ. ಅದು ಜೆನ್ಸಿದು ಪ್ರಮುಖ ಅಸ್ತ್ರ. ಅದು ವಿದ್ಯಾರ್ಥಿ ಸಮೂಹನ ಅವರು ಒಂದು ಕಡೆ ಇದು ಮಾಡ್ಕೊಬೇಕಾಗತ್ತೆ. ಮತ್ತೆ ಅದಕ್ಕೆ ಬೇಕಾಗಿರುವಂಥ ತರಬೇತಿಗಳನ್ನ ಅವರು ಕೊಡಬೇಕಾಗತ್ತೆ, ನಾಯಕತ್ವ ಶಿಬಿರಗಳನ್ನ ನಡೆಸ್ಕೊಂಡು. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಗೋಲ್ ಇಟ್ಕೊಬೇಕು, ಅವರು ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಸುನಾಮಿ ಬಂದು ಹೊಟ್ಟೋಯ್ತು ಅನ್ನೋಂಥದ್ದು ಆಗಬಾರ್ದು. ಅದು ನಿರಂತರವಾಗಿ ಒಂದು ವೇವ್ ರೀತಿ ಅದು ಎದೊಳ್ತಾ ಇರಬೇಕು. ಸಾಗರದಲ್ಲಿ ಹೇಗೆ ಅಲೆಗಳು ಎದ್ದೊಳುತ್ತೆ ಅದೇ ರೀತಿ ಪ್ರತಿಯೊಂದು ರಾಜ್ಯಗಳು ಅಲೆಗಳ ರೀತಿಯಲ್ಲಿ ಅವರ ಚಿಂತನೆಗಳನ್ನ ಹೇಳಿ ಅದನ್ನು ಭದ್ರಪಡಿಸಿ ಬುನಾದಿ ಭದ್ರಪಡಿಸ್ಬೇಕಾಗತ್ತೆ. ಆದ ನಂತರ ಆ ತಳಪಾಯ ಹಾಕಿ ಹೋರಾಟಗಳು ತಗೊಂಡಾಗ, ಅಂದರೆ ಮತದಾನನ ಮಾರ್ಕೊಬೇಡಿ, ಅಥವಾ ಯಾವುದೋ ಧರ್ಮದ ಹೆಸರಲ್ಲಿ ಮತಗಳನ್ನ ಹಾಕೊಬೇಡಿ, ಅಥವಾ ಯಾವುದೋ ಜಾತಿ ಹೆಸರಲ್ಲಿ ಮತಗಳಿಗೆ ಇದು ಹಾಕೋಬೇಡಿ, ಉತ್ತಮ ಅಭ್ಯರ್ಥಿನ ಗುರುತಿಸುವಂಥ ಕಾರ್ಯ ಇವತ್ತು ಯುವಜನತೆ ಮಾಡ್ತು ಅಂತಂದರೆ ಅತ್ಯುತ್ತಮ ನಾಯಕತ್ವನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಮನೆಗೆ ನಾವು ಬೇಕಾಗಿರುವಂಥ ವಸ್ತು ತಗೊಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತೀವಿ, ಯಾವುದು ಟಿವಿ ಬೇಕು, ಯಾವುದು ಬೇಡ ಅನ್ನೋಂಥದ್ದು. ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ ಒಬ್ಬ ಉತ್ತಮ ನಾಯಕತ್ವನ ಆಯ್ಕೆ ಮಾಡ್ಬೇಕಾದ್ರೆ ಇವತ್ತು ಪಕ್ಷದ ಚಿಹ್ನೆಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಅವ್ರಿಗೆ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಪಕ್ಷದ ಚಿಹ್ನೆಗಳಲ್ಲಿ ಮತ್ತು ಇನ್ನೊಂದರಲ್ಲಿ ಇದ್ರೊಳಗೆ ಗೆದ್ದು ಬರ್ತಾ ಇದ್ದಂಥದ್ದು. ಅದನ್ನು ವಿದ್ಯಾವಂತರು ಬಿಡಬೇಕಾಗಿದೆ ಇವತ್ತಿನ ದಿನ. ಏನು ನಾವು ನೆಕ್ಸ್ಟ್ ಜನರೇಷನ್ ನಾವು ಹೇಳ್ಕೊಡ್ತೀವಿ. ಹಾಗಾದ್ರೆ ಇವತ್ತಿನ ದಿನ ಅವ್ರು ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತಾ ಇದ್ದಂತ ಇವ್ರನ್ನೇ ಕೇಳ್ತಾರೆ ನಾಳೆ. ಅವತ್ತು ಅವಕಾಶ ಇತ್ತು, ನೀನು ಕೇಳಲಿಲ್ವಲ್ಲ. ಇವತ್ತು ನಿನ್ನ ಮತನ ನೀನು ಯಾವುದೋ ಒಂದು ಪಕ್ಷದ ಓಲೈಕೆಗೆ ಇವತ್ತು ಒಂದು ವೋಟ್ ಬ್ಯಾಂಕ್ ಆಗಿ ನಿರ್ಮಿತ ಆಗಿದೆ. ಅದು ಈ ದೇಶದಲ್ಲಿ ನಡೀತಾ ಇರುವಂಥದ್ದು. ಧರ್ಮದ ಒಂದು ಇದರೊಳಗೆ ಹೆಸರಲ್ಲಿ ನಾನು ಈ ಧರ್ಮ ಆ ಧರ್ಮ ಅಂತ ಹೇಳ್ತಾ ಇಲ್ಲ. ಯಾವುದೇ ಅದನ್ನು ಬಿಟ್ಟು ಒಂದು ಸಂಘಟನೆ ಬಂದು ಕಾಕ್ರೋಚ್ ಜನತಾ ಪಾರ್ಟಿ ಆ ಕಡೆ ಅವರು ವಾಸ್ತವತೆ ಕಡೆ ತಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಧರ್ಮದವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆದ್ರೆ ಖಂಡಿತವಾಗ್ಲೂ ಅವ್ರಿಗೆ ಭವಿಷ್ಯ ಇದೆ. ಇದನ್ನ ಬಯಸ್ತಾ ಇದೆ ಇಡೀ ದೇಶದ ಜನ. ಇವತ್ತಿನ ದಿನ ಒಂದು ಬದಲಾವಣೆಯ ರಾಜಕಾರಣ ಬಯಸ್ತಾ ಇದೆ. ಯಾಕೆಂತಂದ್ರೆ ಹಳೆ ರಾಜಕಾರಣ ಬೇಕಿಲ್ಲ ಅವ್ರಿಗೆ, ಹೊಸತನ ಬೇಕಿದೆ. ಆ ಹೊಸತನ್ನ ಮೈಗೂಡಿಸ್ಕೊಂಡು ಹೋಗುವಂಥದ್ದಿದೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡು ನಿಧಾನ ತಾಳ್ಮೆಯಿಂದ ಹೆಜ್ಜೆ ಇಟ್ಟು ಮುನ್ನಡೆದ್ರೆ ಖಂಡಿತವಾಗ್ಲೂ ಯಶಸ್ವಿ ಸಾಧ್ಯ. ಓಕೆ, ಧನ್ಯವಾದಗಳು ಹರ್ಷ ಸರ್. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಂಡ್ರೆ. ಇವತ್ತಿನ ಪಾಡ್ಕಾಸ್ಟ್ಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪಾಡ್ಕಾಸ್ಟ್ನ ಜೊತೆಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.